ರಸಗೊಬ್ಬರದ ತೂಕದಲ್ಲಿ ವ್ಯತ್ಯಾಸವಿರುವ ಬಗ್ಗೆ ಹಾತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಅಸಮಾಧಾನ ವ್ಯಕ್ತಪಡಿಸಿದೆ. ಮಡಿಕೇರಿಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ತೂಕ ವ್ಯತ್ಯಾಸವಿರುವ ಗೊಬ್ಬರದ ಚೀಲಗಳಲ್ಲಿ ಲೋಡ್ ಸಹಿತ ಆಗಮಿಸಿದ ಸಂಘದ ಆಡಳಿತ ಮಂಡಳಿ ಸದಸ್ಯರು ಈ ಕುರಿತು ಅಧಿಕಾರಿಗಳ ಗಮನ ಸೆಳೆದರು. ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎದುರು ಗೊಬ್ಬರದ ಲೋಡ್ ತಂದು ತೂಕ ಮಾಡಿದ ಸಂದರ್ಭ 50 ಕೆಜಿ ಮೂಟೆಗಳಲ್ಲಿ ತೂಕ ಕಡಿಮೆ ಇರೋದು ಗಮನಕ್ಕೆ ಬಂದಿದೆ. ನೋಡಿ ಲೈವ್ ಮಾಡ್ಬೋದು. ತೂಕ ಎಲ್ಲಿ ಸರ್? ತೂಕ ಇಲ್ಲೇ ತೂಕ ಹಾಕಪ್ಪ. ಜೇಡಿ ಅಗ್ನಿ ಹಾಕಿ ಅನಿಲ್ ಅದು 46 ಅಲ್ಲಿ ಉಂಟು ನೋಡಿ. ಈಗ ಇದನ್ನ ತೆಗೆದು ಮಾಡಿ ಹೋಗ್ಬೋದು. ಇದನ್ನ ಸೈಡಿಗೆ ಹಾಕ ಅಲ್ಲೇ ಹಾಕಲ್ಲ. ಹಾಗೆಲ್ಲ ಒಂದು ನಿಮಿಷ ಹತ್ತುಮಟ್ಟೆ ತೂಗಲಿ. ಈಗ ನಿಮಗೆ ಸಾಕು, ಪ್ರೆಸ್ ಅವರಿಗೆ ಬೇಕಲ್ಲ. ಇದೆಲ್ಲ ಡ್ಯಾಮೇಜ್ ಏನಿಲ್ಲ. ಅವ್ರು ಫಸ್ಟ್ ಮಾತಾಡದೆ ಆಗಿರ್ತಾರೆ. ಅದು ಓಕೆ. ಆಗಿಲ್ಲ ಒಂದು ಡ್ಯಾಮೇಜು ಇಲ್ಲ. ಅಡಿಲುಂಟು. ಅಲ್ಲಿ ಇನ್ನೊಂದ್ಸರಲ್ಲಿ ಚೆಕ್ ಮಾಡ್ತೀವಿ. ನಂಬರ್ ಮಾಡ್ಕೊತಾರೆ. ಕ್ವಾಂಟಿಟಿ ಅವರು ತೂಕ ಮಾಡಿ ಮನೆಗೆ ಇಟ್ಟಿದ್ದಾರೆ. ಯೂಸ್ ಮಾಡಿ ಇದನ್ನು ಪರಿಶೀಲಿಸಿದ ಕೃಷಿ ಉಪನಿರ್ದೇಶಕ ಸೋಮಶೇಖರ್, ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು, ಸರಬರಾಜು ಮಾಡಿದ ಸಂಸ್ಥೆಯಿಂದ ಉತ್ತರ ಪಡೆಯಲಾಗುವುದು, ಈ ವಿಷಯದಲ್ಲಿ ರೈತರ ಪರವಾಗಿ ಸ್ಪಂದಿಸಲಾಗುವುದು, ಗೊಬ್ಬರ ಮೂಟೆಯ ಬ್ಯಾಚ್ ಅನ್ನು ಪರಿಶೀಲಿಸಲಾಗುವುದೆಂದರು. ಇವತ್ತು ದಿನ ಮಾನ್ಯ DC ಬ್ಯಾಂಕ್ ಅಧ್ಯಕ್ಷರು ಗಣಪತಿ ಸರ್ ಅವರು ಇದೆಲ್ಲ ಅವರ ಆತೂರು ಸೊಸೈಟಿನಲ್ಲಿ ಈ ಥರ ಆಗ್ತಾಯಿದೆ. ನಮ್ಮ ವೆಯ್ಟ್ ಅಂದರೆ ಚೀಲದಲ್ಲಿ ರಸಗೊಬ್ಬರ ಚೀಲದಲ್ಲಿ IPL ಕಂಪ್ನಿಯಿಂದ ಸರಬರಾಜಾಗಿದ್ದು, ಆ ತೂಕದಲ್ಲಿ ಒಂದು ಬ್ಯಾಗ್ನಲ್ಲಿ 2 kg 3 kg ಏನು 50 kg ಇರಬೇಕಾಗಿತ್ತು, ಅದು ವ್ಯತ್ಯಾಸ ಬಂದಿದೆ ಅಂತ ಅವರು ಬೂಟನ್ನು ಕೂಡ ತಗೊಂಡು ಬಂದು ಇಲ್ಲಿ ತಮ್ಮ ಮುಖಾಂತರನೂ ಕೂಡ ತೋರಿಸಿದ್ದಾರೆ. ನಾವು ಕಾನೂನು ರೀತಿಯ ವೆಯ್ಟ್ ಆ್ಯಂಡ್ ಮೆಜರ್ಸ್ ಅಂದರೆ ಅವರು ವೆಯ್ಟ್ ಆ್ಯಂಡ್ ಮೆಜರ್ಸ್ ಏನಿದೆ ಅವ್ರದ್ದು, ಅವರು ಕೂಡ ನಾವು ಪತ್ರ ಬರೆದು ಮತ್ತು ಸಂಬಂಧಪಟ್ಟ ಸಂಸ್ಥೆಗೂ ಕೂಡ ನಾವು ಅದನ್ನು ಕಾನೂನು ರೀತಿ ನಾವು ಫರ್ಟಿಲೈಸರ್ ಆರ್ಡ್ರ್ ಪ್ರಕಾರ ಏನಿದೆ ಅದನ್ನು ನಾವು ಕ್ರಮ ತಗೊಳ್ತೀವಿ. ಅದು ಏನೇನು ಸ್ಟಾಕ್ ಬಂದಿದೆ, ಆ ಒಂದು ಬ್ಯಾಚಲ್ಲಿ ಎಷ್ಟೆಷ್ಟು ಯಾವ ಸೊಸೈಟಿಗೆ ಸರಬರಾಜಾಗಿದೆ, ಅದು ಆ ಒಂದು ಡೀಲರ್ ಮುಖಾಂತರ ಎಲ್ಲನೂ ಕೂಡ ಪರಿಶೀಲನೆ ನಾವು ಮಾಡ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ ಸರ್. ಅದನ್ನು ತಗೊಂಡು ಈಗಾಗಲೇ ಸಾಕಷ್ಟು ಗೊಬ್ಬರ ಖರೀದಿ ಮಾಡಿರ್ತಾರೆ ರೈತರು, ಅವರಿಗೆ ನಷ್ಟ ಆಗಿದೆ, ಏನು ಮಾಡಬೇಕು ಅವರು? ಹೇಗೆ ಸರ್ ಅದಕ್ಕೆ ಸರ್ ಅದು ಎಷ್ಟು ಟನ್ ಬಂದಿತ್ತು ಆ ಬ್ಯಾಚಲ್ಲಿ, ಎಷ್ಟು ಟನ್ನು ನಮ್ಮ ಜಿಲ್ಲೆಗೆ ಸರಬರಾಜಾಗಿತ್ತು, ಆದರೆ ಎಷ್ಟು ಈಗ ಇಲ್ಲಿವರೆಗೂ ಮಾರಾಟ ಆಗಿದೆ, ಉಳಿಕೆ ದಾಸ್ತಾನು ಇದೆ, ಅದನ್ನು ಮಾಹಿತಿ ತರಿಸ್ಕೊಂಡು ಎಲ್ಲಿ ಉಳಿಕೆ ದಾಸ್ತಾನು ಇದೆ ಅದನ್ನು ಚೆಕ್ ಮಾಡ್ತೀವಿ ಸರ್. ನಾವು ರ್ಯಾಂಡಮಾಗಿ ಅದು ವೆಯ್ಟ್ ಆ್ಯಂಡ್ ಮೆಜರ್ಸ್ ಜಂಟಿಯಾಗಿ ಚರ್ಚೆ ಮಾಡಿ ಅದನ್ನು ಸಂಬಂಧಪಟ್ಟ ಸಂಸ್ಥೆಗೂ ಕೂಡ ನಾವು ಅವ್ರನ್ನ ಕರೆಸಿ ಇದು ಮಾಡ್ತೀವಿ ಸರ್. ಲಾಸ್ ಆಗಿದ್ದು ವಾಪಸ್ ಮಾಡ್ತಾರೆ. ಈಗ ಅದನ್ನು ಕಾನೂನು ಪ್ರಕಾರ ಯಾರಿದೆ ಅದನ್ನು ಫರ್ಟಿಲೈಸರ್ ಆರ್ಡರ್ ಪ್ರಕಾರ ನಾವು ಮಾಡ್ತೀವಿ ಸರ್. ಫಸ್ಟು ಅದನ್ನು ಏನಕ್ಕಾಗಿದೆ ಏನಂತೆಲ್ಲ ಚೆಕ್ ಮಾಡಿಸ್ತೀವಿ ಸರ್. ಅದನ್ನು ಇದು ಒಂದರಲ್ಲೇ ಆಗಿದ್ದು, ಬೇರೆ ನಿಮಗೆ ಈ ಥರ ಮಾಹಿತಿ ಇಲ್ಲ ಸರ್, ಇಲ್ಲ ಬಂದಿಲ್ಲ ಸರ್. ಈಗ ಅಧ್ಯಕ್ಷರು ಬಂದು ಹೇಳಿದ ಮೇಲೆ ನಮಗೆ ಗೊತ್ತಾಗಿದೆ, ಅದನ್ನು ಚೆಕ್ ಮಾಡಿಸ್ತೀವಿ ಸರ್ ನಾವು ಅದನ್ನು. ಅದು ನೋಟಿಸ್ ಸರ್ ಏನಂದರೆ, ಈಗ ರಸಗೊಬ್ಬರದ್ದು ನಮ್ಮ ರಾಜ್ಯದಲ್ಲಿ 40,000 ಟನ್ನಷ್ಟು ಎಕ್ಸಸ್ ಆಗಿದೆ ಈ ಆಫ್ ಸೀಸನಲ್ಲಿ ಅಂತ ನಮಗೆ ಮಾನ್ಯ ರಾಜ್ಯ ಮಟ್ಟದಲ್ಲಿ ಸಭೆ ಆಯಿತು ಸರ್. ಸಭೆಯಲ್ಲಿ ನಮ್ಮದು 690 ಟನ್ನು, ನಮ್ಮ 690 ಟನ್ನಷ್ಟು ನಮ್ಮಲ್ಲಿ ಇದಾಗಿದೆ ಅಂತೇಳಿ ಒಂದು ಮೀಟಿಂಗ್ ಮಾಡಿದ್ರು. ಏನಕ್ಕೆ ಈ ಸೀಸನಲ್ಲಿ ನಿಮ್ಮದು ರಸಗೊಬ್ಬರ DAP ಆ್ಯಂಡ್ ಇದು ಹೋಗ್ತಾ ಇದೆ, ಬೇರೆ ಬೇರೆ ಅನ್ಯ ರೀತಿಗೆ ಹೋಗ್ತಾ ಇರ್ತದೆ, ಸ್ವಲ್ಪ ಚೆಕ್ ಮಾಡಿಕೊಡಿ ಅಂತಂದರು. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಟಾಪ್ 20 ಬೈಯರ್ಸ್ ಇವರೇ ಇರ್ತಾರಲ್ಲ, ಜಾಸ್ತಿ ಸೇಲ್ ಆಗಿರೋರನ್ನ
ಅದನ್ನು ನಾವು ಮಾಹಿತಿ ತರಿಸ್ಕೊಳ್ಳೋಕ್ಕೆ ನಾವು ಆ್ಯಕ್ಚುಲಿ ಮಾಹಿತಿನೂ ಕೊಟ್ಟು ಈಗೆಲ್ಲ ಗುಡ್ಡಗಾಡು ಪ್ರದೇಶ ಇದೆ, ಈಗ ರೈತರು ಹೋಗಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಮಾಹಿತಿ ಒಂದಷ್ಟು ಜನ ರೈತರು ಕೂಡ ಹೇಳಿದ್ರು, ನಮ್ಮ ಅಂಗಡಿ ಸಂಬಂಧಪಟ್ಟರು ಹೇಳಿದ್ರು. ಅದನ್ನು ರೈಟಿಂಗಲ್ಲಿ ನೀವು ತಗೊಂಡು ನಮಗೆ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಿ ಅಂತ ನಮ್ಮ ಕಮಿಷನರ್ ಆಫೀಸಿಂದ ಬಂದದಕ್ಕೆ ನಾವೆಲ್ಲ ಸಂಬಂಧಪಟ್ಟ ಸೊಸೈಟಿಯವ್ರಿಗೆ ನೋಟಿಸ್ ಮುಖಾಂತರ ಕೊಟ್ಟು ಇನ್ನೇನಿಲ್ಲ, ನಮಗೆ ಅದ್ರ ಮಾಹಿತಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು, ಅದು ಬಿಟ್ಟು ಏನಿಲ್ಲ. ಇದೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಸರ್. ನಾವು ಸದ್ಯಕ್ಕೆ ಯಾವುದೇ ರೀತಿ ರಸಗೊಬ್ಬರ ಸದ್ಯಕ್ಕೆ ಏನು ನಮ್ಮಲ್ಲಿ ಈಗ ದಾಸ್ತಾನು ನಮಗೆ ಸಮಸ್ಯೆ ಇಲ್ಲ. ಕಳೆದ 2 ವರ್ಷದಿಂದ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಸಹಕಾರ ಸಂಘಗಳು ನಮಗೆ ಭಾಳ ನಮ್ಗೆ ಸಪೋರ್ಟ್ ಮಾಡಿದ್ದಾವೆ. 74 ಸಹಕಾರ ಸಂಘಗಳು, ಯಾಕೆ ಇಲ್ಲೇ ಹೈಯೆಸ್ಟು ರೈತರಿಗೆ ಗೊಬ್ಬರ ಕೊಡ್ತಕ್ಕಂಥ ಸೊಸೈಟಿಗಳೇ ಜಾಸ್ತಿ ಇಲ್ಲಿ ಇರ್ತಕ್ಕಂಥ ಸಹಕಾರ ಸಂಘಗಳ ಮುಖಾಂತರ. ಹಾಗಾಗಿ ಅದೇನು ಸಮಸ್ಯೆ ಇಲ್ಲ. ಇದು ಯೂರಿಯಾದ್ದು ಒಂದು ಸ್ವಲ್ಪ ಸಮಸ್ಯೆ ಆಗಿದ್ದರಿಂದ ಅದನ್ನು ನಾವು ಸಂಬಂಧಪಟ್ಟವ್ರು ಮಾಹಿತಿ ಪಡೋಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ದು ಅಷ್ಟೇ. ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಅದು ಬಿಟ್ಟರೆ ಇನ್ನು ಬೇರೆ ರೀತಿ ಏನು ಸಮಸ್ಯೆ ಇಲ್ಲ. ಹತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ಬಾಂಡ್ ಗಣಪತಿ ಅವರು ಆಕ್ರೋಶ ವ್ಯಕ್ತಪಡಿಸಿ, ತೂಕ ವ್ಯತ್ಯಾಸವಿರುವುದು ಗಮನಕ್ಕೆ ಬಂದ ತಕ್ಷಣ ಉತ್ಪಾದಕ ಸಂಸ್ಥೆಯ ಗಮನಕ್ಕೂ ತರಲಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ, ಕೃಷಿ ಅಧಿಕಾರಿಗಳು ಸೇರಿದಂತೆ ಶಾಸಕರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಲಾಗುವುದು. ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲಾಗುವುದೆಂದು ಬಾಂಡ್ ಗಣಪತಿ ಎಚ್ಚರಿಕೆ ನೀಡಿದರು. ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾಗಿ ಬಾಂಡ್ ಗಣಪತಿಯವರು ಮಾತಾಡ್ತಿರೋದು. ನಮ್ಮ ಎಲ್ಲ ನಿರ್ದೇಶಕ, ಗೌರವಾನ್ವಿತ ನಿರ್ದೇಶಕ ಸಿಬ್ಬಂದಿಗಳಿದ್ದಾರೆ. ಸರ್, ಏನಿಲ್ಲ, ಇಂಡಿಯನ್ ಪೊಟ್ಯಾಶ್ ಲಿಮಿಟೆಡ್ ಅವರು ಭಾರತೀಯ NPK 16 ಎಂಬ ಪದನಾಮದಡಿ ಒಂದು ಗೊಬ್ಬರವನ್ನು ಸರಬರಾಜು ಮಾಡಿದ್ದಾರೆ. ಆ ಕೇದಾರ್ ಇಂಡಸ್ಟ್ರಿ ಅವರ ಮುಖಾಂತರ ನಾವು 51 ಟನ್ ಗೊಬ್ಬರವನ್ನು ಖರೀದಿ ಮಾಡಿದ್ದೀವಿ. ಬೇರೆ ಬೇರೆ ದಿವಸಗಳಲ್ಲಿ ರೈತರು ಅದನ್ನು ಖರೀದಿ ಮಾಡಿದವರು ಹೋಗಿ ತೂಕವನ್ನು ಮಾಡಿದ್ದಾರೆ. ತೂಕ ಮಾಡಿದಂಥ ಸಂದರ್ಭದಲ್ಲಿ 5-6 ಚೀಲದಲ್ಲಿ ತೂಕದ ವ್ಯತ್ಯಾಸ ಇರೋದನ್ನು ನಮಗೆ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದರು. ನಾವು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಮಾಡಿ ನಮ್ಮ ಗೋದಾಮಿನಲ್ಲಿರುವಂಥ ದಾಸ್ತಾನನ್ನು ಪರಿಶೀಲಿಸಿದಾಗ ಸುಮಾರು 100 ಚೀಲಗಳನ್ನು ನಾವು ತೂಕ ಮಾಡಿದಂಥ ಸಂದರ್ಭದಲ್ಲಿ 50% ಅಂದರೆ 100ರಲ್ಲಿ 50 ಭಾಗ 46.5, 46.7, 47.8, 48.9 ಈ ಥರ ಯಾವುದೇ ತೂಕದಲ್ಲಿ ಸಹ ನಿವ್ವಳ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ನನ್ನ ಒಂದು ಅನಿಸಿಕೆ ಏನಂದರೆ, ಇದು ಗೊತ್ತಿಲ್ಲದೆ ಮಾಡಿದಂಥ ಮೋಸ ಅಲ್ಲ, ಇದು ಗೊತ್ತಿದ್ದು ರೈತರಿಗೆ ಮತ್ತು ಸಹಕಾರ ಸಂಘಗಳಿಗೆ ಮಾಡಿದಂಥ ಉತ್ಪಾದಕ ಕಂಪನಿಯವರ ಅನ್ಯಾಯ ಮತ್ತು ಘೋರ ಅಪರಾಧವಾಗಿರುತ್ತದೆ. ಉದಾಹರಣೆಗೆ ನಾನು ಹೇಳೋದು, ಇವತ್ತು ಅದರ MRP 1475 ಎಷ್ಟು ಉಂಟು. 1 kgಗೆ ಸುಮಾರು 36 ರೂಪಾಯಿಯಷ್ಟು ಬರ್ತದೆ. ಒಂದು ಚೀಲದಲ್ಲಿ 4 kgಯಷ್ಟು ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಸುಮಾರು 130ರಿಂದ 140 ರೂಪಾಯಿ ವ್ಯತ್ಯಾಸ ಬರುವಂಥ ಸಂದರ್ಭ ಇರೋದರಿಂದ ರೈತರಿಗೆ ಭಾಳ ನಷ್ಟವನ್ನಾಗಿದೆ. ಮತ್ತು ಇವರು ಗೊತ್ತಿದ್ದು ಈ ರೈತರನ್ನ ಮೋಸ ಮಾಡೋದ್ರ ಮೂಲಕ ಕಂಪನಿಯವರು ಲಾಭದಾಯಕವಾಗಿ ಮುಂದುವರಿಯುವಂಥ ಒಂದು ಪರಿಸ್ಥಿತಿ ಇದೆ. ಅದರಿಂದ ನಾವು ಇವತ್ತು 100 ಚೀಲವನ್ನು ತೂಕ ಮಾಡಿ ವ್ಯತ್ಯಾಸ ಇರುವಂಥ ಗೊಬ್ಬರವನ್ನು ಜಂಟಿ ನಿರ್ದೇಶಕರ ಕಚೇರಿಗೆ ತಂದು ಒಪ್ಪಿಸಿದ್ದೀವಿ. ನಿಮ್ಮ ಮಾಧ್ಯಮದ ಮೂಲಕ ನಾವು ತೂಕ ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಿದ್ದೀರಾ. ನಾನು ಇವತ್ತು ನನ್ನ ಕೊಡಗಿನ DCC ಬ್ಯಾಂಕಿನ ಅಧ್ಯಕ್ಷನಾಗಿ ಎಲ್ಲ ರೈತರ ಪರವಾಗಿ ರೈತರಿಗೆ ಆಗುತ್ತ ಅನ್ಯಾಯವನ್ನು ನಾವು ಅದನ್ನು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ಏನು ಭಾರತೀಯ 16 ಗೊಬ್ಬರವನ್ನು ಖರೀದಿ ಮಾಡಿದಂಥ ಸಹಕಾರ ಸಂಘಗಳು ನಾಳೆಯ ದಿನದಿಂದಲೇ ಎಲ್ಲ ತೂಕದ ಯಂತ್ರದ ಮೂಲಕ ಸದರಿ ದಾಸ್ತಾನನ್ನು ಪರಿಶೀಲನೆ ಮಾಡಿ ರೈತರಿಗೆ ಆಗುತ್ತಿರುವಂಥ ಮೋಸಕ್ಕೆ ಮತ್ತು ಕಂಪನಿಯವರು ಮಾಡುವಂಥ ದ್ರೋಹಕ್ಕೆ ಕಡಿವಾಣ ಹಾಕಬೇಕು ಹೇಳಿ ಈ ಮಾಧ್ಯಮದ ಮೂಲಕ ನಾನು ರೈತರ ಪರವಾಗಿ ಕಳಕಳಿಯಿಂದ ವಿನಂತಿಸಿದ್ದೇನೆ. ಹಾಗೆ ಇದನ್ನು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದರ ಮೂಲಕ ಸದರಿ ಕಂಪನಿಯವರಿಗೆ ಕಾನೂನು ಕ್ರಮ ಹಾಗೂ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕೆಂದು ಜಂಟಿ ನಿಬಂಧಕರು ಹಾಗೂ ರಾಜ್ಯ ಸರ್ಕಾರಕ್ಕೆ ಸಹ ಇವತ್ತು ಏನು ಕೃಷಿ ಸಚಿವರಿದ್ದಾರೆ ಅವರಿಗೆ ಸಹ ನಾವು ಒಂದು ಲಿಖಿತ ಅರ್ಜಿಯನ್ನು ಕೊಡಲು ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಹತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷೆ ಕಾವೇರಿ ಮಂದಣ್ಣ, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು.